ಇದನ್ನು ರಿಎಸ್ಟಿಮೇಟ್ ಮಾಡಿ ಅಗಲ ಮಾಡಿ ಇಲ್ಲಿಂದ ಬಂದು ಅಲ್ಲ ನಾನು ನೋಡ್ಕೊಂಬಂದೆ ರೋಡ್ನ ಗಾಂಧಿನಗರದಲ್ಲಿ ಒಂದು 25 ವರ್ಷದಿಂದನೂ ಮೋರಿ ಮೇಲೆ ಸ್ಲ್ಯಾಬ್ ಆಗಿರಲಿಲ್ಲ. ನಾನು ಹೋದಾಗ ಕೇಳ್ಕೊಂಡಿದ್ರು. ನನ್ನ ಶಾಸಕರ ಅನುದಾನದಲ್ಲಿ 5 ಲಕ್ಷ ಹಾಕಿ ಅವ್ರಿಗೆ 25 ವರ್ಷದಿಂದ ಏನು ಪ್ರಾಬ್ಲಮ್ ಇತ್ತು ಅದನ್ನು ಶಾಶ್ವತವಾಗಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀವಿ. ಅದೇ ರೀತಿ 70 ಲಕ್ಷದಲ್ಲಿ ತಾವರೆಕೆರೆ ಮುಖ್ಯ ರಸ್ತೆಯನ್ನು ಮಾಡ್ತಾಯಿದ್ವಿ. ಅದರ ಕಾಮಗಾರಿಯನ್ನು ನೋಡಬೇಕಾಗಿತ್ತು. ನೋಡಿ ಕೆಲವೊಬ್ಬರು ಮೋರಿಗಳ ಮೇಲೆ ಏನೇನು ಗೋಡೆಗಳು ಕಟ್ಕೊಂಡಿದ್ದಾರೆ ಅದನ್ನೆಲ್ಲ ಹೊಡೆದಾಕಕ್ಕೆ ಹೇಳಿ ಚರಂಡಿ ನೀರು ಸುಗಮವಾಗಿ ಹರಿಬೇಕು ಮತ್ತು ರಸ್ತೆ ಚೆನ್ನಾಗಾಗಬೇಕು ಅಂತ ನಮ್ಮ ಬೈಕೆ. ಅದನ್ನು ಹಂಗೆ ಕಂಟಿನ್ಯೂಷನ್ ಆಗಿ ತಾವರೆಕೆರೆಯಿಂದ ನಾವು ಆಲಹಳ್ಳಿ ನಮ್ಮ ಬಾರ್ಡ್ರ್ ಎಂಡ್ವರೆಗೂ ರಸ್ತೆ ಎಸ್ಟಿಮೇಟ್ ಮಾಡೋಕ್ಕೆ ಹೇಳಿದ್ವಿ. ಅದನ್ನು ಶೀಘ್ರದಲ್ಲೇ ಮಾಡ್ತೀವಿ. ಮತ್ತು ಹೊಸಳ್ಳಿ ಗುರುಮಠ ಹತ್ರ ಮೋರಿ ಹೈಟ್ ಮಾಡೋಕ್ಕೆ ಹೇಳಿದ್ದೀನಿ. ಅಲ್ಲಿ ನೀರು ಸರಾಗ ಹರಿಬೇಕು. ಮತ್ತು ಅಲ್ಲೆಲ್ಲ ಮೀನು ಮಾರೋದನ್ನು ನೋಡಿ ಒಂದು ಸರ್ಕಾರಿ ಜಾಗ ಹುಡುಕಿ ಒಂದು ಶಾಶ್ವತ ಮೀನು ಮಾರುಕಟ್ಟೆಯನ್ನು ಮಾಡಿ ಅಲ್ಲೇ ಎಲ್ಲ ಒಂದೇ ರೂಫ್ ಕೆಳಗಡೆ ಮಾಡಬೇಕು ಅನ್ನೋದು ನಿರ್ಧಾರ ಮಾಡಿದ್ವಿ. ಅದಕ್ಕೆ ಹೊಸಳ್ಳಿಯಲ್ಲಿ ಜಾಗ ಹುಡುಕಕ್ಕೆ ಹೇಳಿದ್ವಿ. ಆ ಜಾಗ ಸಿಕ್ಕಿದ ತಕ್ಷಣ ಒಂದು ಸುಸಜ್ಜಿತವಾದ ಅತ್ಯಾಧುನಿಕವಾದ ಮೀನು ಮಾರುಕಟ್ಟೆಯನ್ನು ಮಾಡ್ತೀವಿ.